ಎಷ್ಟು ಬೇಕು ಬ್ರೋ ನಿಮ್ಗೆ ನಿಸಾನ್ ಕಾರು? ಎಷ್ಟು ಪ್ರೀತಿ ಮಾಡ್ತೀರಾ ಅದನ್ನ? ಕೊಡಿಯೋದು ಅದ್ ಕೊಡೋದಿಲ್ಲ, ಹಿಂದ್ಗಡೆ ಹಾಕೋ ಬಂದ್ಬಿಟ್ಟಿದೀರಾ ಅದೇ ಕಾರ್ನ. ಜೀವ ವಿನಯ್ ಇದು ನೋಡ್ಬಿಟ್ಟು ನನ್ಗೊಂದ್ ಕಾರು ಅಂತವ್ರೆ, ಇನ್ನು ಓಡಿಸೂ ಇಲ್ಲ ಅವರು. ಕೊಬ್ಬರಿ ಮಿಠಾಯಿ ಕೇಳಿ ಅವ್ರಿಗೊಂದು ಕೊಟ್ಬಿಟ್ಟು ಕಳಿಸ್ಬಿಡ. ಚಿಕ್ಕ ವಯಸ್ಸಲ್ಲಿ ಈ ಕಾರ್ನ ನಾನು ಫಸ್ಟ್ ನೋಡಿದಾಗ ಹೆವಿ ಲವ್ ಆಗ್ಬಿಟ್ಟಿತ್ತು. ಜೈ ಶ್ರೀರಾಮ್. ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ. ಇವತ್ತು ನಾವು ಬೆಂಗಳೂರಿಗೆ ಬಂದಿದ್ವಿ ಇಗ್ನೈಟ್ ಆಟೋಮೋಟಿವ್ಗೆ. ನಮ್ಮ ಫ್ರೆಂಡ್ ಒಬ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ನೋಡಿ. ಆರಾಮ? ಇಲ್ಲಿ 2 ಬಟನ್ ನೋಡಿದಾಗ ಗೊತ್ತಾಯ್ತು ಈ ಕಾರಲ್ಲಿ ಅವಾಗಿನ ಕಾಲದಲ್ಲೇನೆ ವೆಂಟಿಲೇಟೆಡ್ ಸೀಟ್ ಗಳನ್ನ ಕೊಟ್ಟಿದ್ದಾರೆ. ನಾನಿವಾಗ ಇಲ್ಲಿ ಬನ್ನಿ ಮಂಟಪ ರೋಡ್ ಅಲ್ಲಿ ಇದ್ದೀನಿ. ಮೈಸೂರಲ್ಲಿ ಈ ರೋಡ್ ಫೇಮಸ್ ಆಗಿರೋದೇ ಸೆಕೆಂಡ್ ಹ್ಯಾಂಡ್ ಕಾರ್ಗಳಿಗೆ. ಅವಾಗಿಂದ ಎಷ್ಟೊಂದು ಜನ ಬಂದು ಕೇಳಿದ್ರು ಈ ಕಾರ್ ಯಾವ್ದು ಸೇಲ್ ಮಾಡ್ತೀರಾ ಅಂತ. ಎಸ್ಪೆಷಲಿ 45-50 ವಯಸ್ಸಿರೋರಿಗೆಲ್ಲ ಈ ಕಾರ್ ಬೇಕು ಅನಿಸ್ತಿದೆ ಇವಾಗ. ಏನಕ್ಕೆ ಅಂದ್ರೆ ಅವರು ಹುಡುಗರಾಗಿದ್ದಾಗ ಪ್ರಾಬಬ್ಲಿ ಇದು ಡ್ರೀಮ್ ಕಾರ್ ಆಗಿತ್ತು ಅನ್ಸುತ್ತೆ. ನಮ್ಮ ಡ್ಯಾಡ್ಸ್ ಫಸ್ಟ್ ಕಾರು, ಅದನ್ನ ಹಂಗೆ ಮೇಂಟೈನ್ ಮಾಡ್ಕೊಂಡು ಒಂಚೂರು ಎಕ್ಸ್ಟ್ರಾ ಮೇಕಪ್ ಗಿಕಪ್ ಹಾಕಿ ಇದಕ್ಕೆ. ಡೀಸೆಲ್ 1000 ರೂಪಾಯಿ. ಈ ಕಾರ್ ತಗೊಂಡಾಗಿಂದ ಇದು ತನಕ ಒಂದು 10,000 ರೂಪಾಯಿ ಡೀಸೆಲ್ ಹಾಕ್ಸಿದೀನಿ ಗುರು. ಈ ತರ ಪವರ್ಫುಲ್ ಲಕ್ಸುರಿ ಕಾರ್ಗಳನ್ನ ತಗೊಂಡ್ರೆ ಮೇನ್ ಪ್ರಾಬ್ಲಮ್ ಇದಾನೆ. ನಿಮ್ಮಲ್ಲಿ ಸುಮಾರು ಜನ ಕಾಮೆಂಟ್ ಆಗ್ತೀರಾ ಕಾರ್ಗಳನ್ನ ತಗೋತಿಯಾ, ಓಡಿಸೋದಿಲ್ಲ, ಸುಮ್ನೆ ಇಟ್ಕೋತಿಯಾ ಹಂಗೆ ಹಿಂಗೆ ಅಂತ. ಈ ಕಾರ್ಗಳನ್ನ ತಗೊಂಡು ಓಡಿಸೋದ್ ಬಿಡಿ, ಸುಮ್ನೆ ಇಟ್ಕೊಂಡ್ರು ಎಕ್ಸ್ಪೆನ್ಸಿವ್ ಏನೆ. ಅದಕ್ಕೆ ಮತ್ತೆ 25% ಟ್ಯಾಕ್ಸ್ ಕಟ್ತೀನಿ ಸರ್. ಲಾಸ್ಟ್ ವಿಡಿಯೋದಲ್ಲಿ ಈ ಗಾಡಿನ ನೋಡಿ ಸುಮಾರು ಜನ ಸೈಕ್ ಆಗಿದ್ದೀರಾ. ಎಷ್ಟೊಂದು ಜನ ಕಾಮೆಂಟ್ ಮಾಡಿದಿರಾ ಇದಿವಾಗ ನನ್ನ ಡ್ರೀಮ್ ಬೈಕ್ ಆಗ್ಬಿಟ್ಟಿದೆ, ನನಗೆ ಈ ತರದ ಒಂದು ಗಾಡಿ ಬೇಕು ಅಂತ. ಬಟ್ ಸಿಗೋದಿಲ್ಲ ಗುರು. ಕೆಲವೊಂದ್ಸಲ ಲೈಫಲ್ಲಿ ಹಂಗೇನೆ ಯಾವ್ದೋ ಒಂದು ಕಾರು ಗಾಡಿ ಬಂದಿರುತ್ತೆ, ಅದನ್ನ ತಗೊಳ್ಳೋ ಟೈಮಲ್ಲಿ ನಮ್ಮ ಹತ್ರ ಕಾಸಿರೋದಿಲ್ಲ. ಕಾಸು ಬಂದಾಗ ತಗೋಬೇಕು ಅನ್ಸುತ್ತೆ, ಗಾಡಿಗಳು ಕಾರ್ಗಳಿರೋದಿಲ್ಲ. ಇಷ್ಟೇ, ಇದೇ ನಮ್ ಕರ್ನಾಟಕ, ಇದೇ ನಮ್ ಪ್ರಪಂಚ. ಅವಾಗೆಲ್ಲ ಈ ಕಾರ್ದು ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ಲಿಲ್ಲ, ನಿಸಾನ್ ಅವರು ಅಡ್ವರ್ಟೈಸ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ನಮ್ಗೆಲ್ಲ ಈ ಕಾರ್ ಗೊತ್ತಾಗಿದೆ ಸಿನಿಮಾಗಳಿಂದ. ಇದು ಐಶ್ವರ್ಯ ಸಿನಿಮಾದಲ್ಲಿತ್ತು, ಕ್ರೇಜಿ ಸ್ಟಾರ್ ಸಿನಿಮಾದಲ್ಲಿತ್ತು, ಅಪ್ಪು ಅವ್ರ ಹತ್ರ ಇತ್ತು. 10 ವರ್ಷದ ಹಳೆ ಡೀಸೆಲ್ ಕಾರ್ಗಳನ್ನ ಎಷ್ಟೊಂದ್ ಕಡೆ ಬ್ಯಾನ್ ಮಾಡ್ತಾ ಇದಾರೆ. ಇನ್ನೊಂದಷ್ಟು ಕಡೆ 15 ವರ್ಷ ಆದ್ಮೇಲೆ FC ಕೊಡ್ತಾ ಇಲ್ಲ. ಆದ್ರೂ ನೀನ್ ಅದ್ ಯಾವ ನಂಬಿಕೆ ಮೇಲೆ ಈ ತರ 20 ವರ್ಷದ ಹಳೆ ಕಾರ್ಗಳನ್ನ ತಗೋತಾ ಇದೀಯ ಅಂತ ನೀವು ಕೇಳ್ಬೋದು. 20 ವರ್ಷದ ಹಳೆ ಕಾರ್ಗಳನ್ನ ಗೌರ್ಮೆಂಟ್ ಓಡ್ಸಕ್ ಬಿಡದೇ ಇರ್ಬೋದು, ಆದ್ರೆ ಅದೇ ಕಾರ್ಗೆ 50 ವರ್ಷ ಆದ್ಮೇಲೆ ಆಂಟಿಕ್ ಆಗ್ಬಿಡುತ್ತೆ. ಆದ್ರೆ ಅವಾಗಿನ ಟೈಮಲ್ಲಿ ಈ ಕಾರ್ದು ರೇಟು 24 ಲಕ್ಷ ಎಕ್ಸ್ ಶೋರೂಮ್, ಅಂದ್ರೆ ಆನ್ ರೋಡು 30 ಲಕ್ಷ. 30 ಲಕ್ಷ ಕೊಟ್ಟು ಈ ಎಕ್ಸ್ಟ್ರೈಲ್ ಗಾಡಿನ ಅವಾಗ ಯಾರು ತಗೊಳ್ಳಿಲ್ಲ. ಅದಕ್ಕೋಸ್ಕರ ಈ ಗಾಡಿ ಜಾಸ್ತಿ ರೋಡ್ ಮೇಲೆ ನಿಮ್ಗೆ ಕಾಣಕ್ ಸಿಗೋದಿಲ್ಲ. ಆದ್ರೆ ಇನ್ ಮುಂದೆ ನಿಮ್ಗೆ ಕರ್ನಾಟಕದಲ್ಲಿ ಒಂದು ರನ್ನಿಂಗ್ ಎಕ್ಸ್ಟ್ರೈಲ್ ಕಾಣುತ್ತೆ, ಅದು ನಮ್ಮ ಕರುನಾಡಲ್ಲಿರುತ್ತೆ. ಕೆಲವೊಂದಷ್ಟು ತಿಂಗಳು ಮುಂಚೆ ಇದೇ ಜಾಗದಲ್ಲಿ ನಂದು ಇನ್ನೊಂದು ಕಾರ್ ನಾನು ಎಲ್ಸಿ ರಿವ್ಯೂ ಮಾಡಿದ್ದೆ. ಈ ಕಾರ್ನ ತಗೊಂಡ ಮೇಲೆ ನನ್ಗೆ ಯಾರ್ಯಾರು ಕ್ವೆಶ್ಚನ್ ಮಾಡಿದ್ರು ಕಾರಲ್ಲಿ ಏನಿದೆ, ಏನಕ್ಕೆ ಕಾರ್ ಮೇಲೆ ಅಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಂತ, ಅವ್ರನ್ನೆಲ್ಲ ಒಂದು ರೌಂಡ್ ಕರ್ಕೊಂಡು ಹೋಗಿ ಬಂದೆ. ಅವರೆಲ್ಲರಿಗೂ ಅರ್ಥ ಆಯ್ತು ಕಾರ್ ಮೇಲೆ ನಾವ್ ಏನಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ. ಈ ಗಾಡಿನ ನೋಡಿದ್ರೆ ನಿಮಗೆ ಸುಬಾರು ಫಾರೆಸ್ಟರ್ ತರಾನೇ ಕಾಣ್ಬೋದು. ಏನಕ್ಕೆ ಅಂದ್ರೆ 2 ಕಾರು ಒಂದೇ ಕ್ಯಾಟಗರಿಯಲ್ಲಿ ಬರುತ್ತೆ. ಆದ್ರೆ ಇದು ಲೆಂತ್ ವೈಸ್ ನೋಡಿದ್ರೆ ಫಾರೆಸ್ಟರ್ ಗಿಂತ ಒಂಚೂರು ಉದ್ದ ಇದೆ. ನನಗೆ ಇದರಲ್ಲಿ ಒಂದು ಸ್ಪೆಷಾಲಿಟಿ ಏನ್ ಕಾಣಿಸ್ತಾ ಇದೆ ಅಂದ್ರೆ ಡೀಸೆಲ್ ಕಾರ್ ತರ ಫೀಲ್ ಆಗ್ತಾ ಇಲ್ಲ, ಪೆಟ್ರೋಲ್ ಕಾರ್ ತರ ಫುಲ್ ಸ್ಮೂತ್ ಆಗಿ ಓಡ್ತಾ ಇದೆ. ಈ ಮಾಡಲ್ 2008. ಇದಕ್ಕಿಂತ ಮುಂಚೆ ಒಂದು T30 ಅಂತ ಬಂದಿತ್ತು, ಅದರಲ್ಲಿ 2.5 ಲೀಟರ್ ಇಂಜಿನ್ ಬರ್ತಿತ್ತು. ಇದು T31 ಮಾಡಲ್, ಇದರಲ್ಲಿ 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಅದು ನಿಸಾನ್ದಲ್ಲ, ರೆನೋದು. ನಿಸಾನ್ ಮತ್ತೆ ರೆನೋ ಬಂದು ಸಿಸ್ಟರ್ ಕಂಪನೀಸ್. ಅದು ಇವಾಗಿಂದ ಇರೋದಲ್ಲ, ಜಮಾನ್ದಿಂದ ಇರೋದು. What is sudden surprise? Yes, this is sudden surprise to me also. ಇನ್ನ ಇದ್ರ ಎಂಜಿನ್ ಬಗ್ಗೆ ಮಾತಾಡೋದಾದ್ರೆ ಟಾಪ್ ನಾಚ್ ಆಗಿದೆ ಗುರು. ಇದರಲ್ಲಿರುವಂತ ವೆಯ್ಟ್ ಡಿಸ್ಟ್ರಿಬ್ಯೂಷನ್, ಇದರಲ್ಲಿರುವಂತ ಹ್ಯಾಂಡ್ಲಿಂಗ್, ಇದರಲ್ಲಿರುವಂತ ಸ್ಟೇರಿಂಗ್ ಕಂಟ್ರೋಲ್, ಲಕ್ಸುರಿ, ಎಕ್ಸ್ಕ್ಲೂಸಿವಿಟಿ, ಇದರಲ್ಲಿದ್ದಂತ ಸೇಫ್ಟಿ ಮತ್ತೆ ಪ್ರಾಕ್ಟಿಕಾಲಿಟಿ. ಲಿಟ್ರಲಿ ಇದೊಂದು ಮರ್ಸಿಡೀಸ್ ಬೆನ್ಸ್ BMW ಕಾರ್ಗಳಿಗೆ ಆ ಟೈಮಲ್ಲಿ ಕಾಂಪಿಟೇಷನ್ ಕೊಡ್ತಿತ್ತು. ಆದ್ರೆ ಇದು ನಮ್ಮ ಮಾರ್ಕೆಟ್ ಅಲ್ಲಿ ಫೇಲ್ ಆಗಿದ್ ರೀಸನ್ ಏನು ಅಂದ್ರೆ ಇದರ ಪ್ರೈಸ್ ಟ್ಯಾಗ್. ಅವಾಗಿನ ಟೈಮಲ್ಲಿ ಎಂಡೇವರ್ ಗಿಂತ ಫಾರ್ಚುನರ್ ಗಿಂತ ಕೂಡ ಜಾಸ್ತಿ ಕಾಸ್ಟ್ ಇತ್ತು. ಆಗ 30 ಲಕ್ಷ ಅಂದ್ರೆ ಇವತ್ತು ಇನ್ಫ್ಲೇಷನ್ ಲೆಕ್ಕ ಹಾಕಿದ್ರೆ ಏನಿಲ್ಲ ಅಂದ್ರೆ 1 ಕೋಟಿಗೆ ಸಮ. ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಇವಾಗ ನಮ್ಗೆ ಅದ್ರದ್ದು ಒಂದು ಕಾಲ್ ಭಾಗ ರೇಟ್ ಅಲ್ಲಿ ಸಿಕ್ಕಿರುತ್ತೆ. ಆದ್ರೆ ಅವಾಗ ಈ ಕಾರ್ನ ಮೇಂಟೈನ್ ಮಾಡಕ್ಕೆ ಏನು ಪಾರ್ಟ್ಸ್ ಗಳನ್ನ ಹಾಕ್ತಿದ್ವಿ, ಇವಾಗಿನ ರೇಟ್ ಅಲ್ಲಿ 10ರಷ್ಟು ಜಾಸ್ತಿ ಇರುತ್ತೆ. ಕೆಳಗೆ ಒಂದು ಫಾಗ್ ಲ್ಯಾಂಪ್ ಹಾಕಿದ್ದಾರೆ, ಒಂದಷ್ಟು ಸ್ಕ್ರಾಚಸ್ ಇದೆ, ಸರಿ ಮಾಡಬೇಕು. ಇದರಲ್ಲಿ ಹ್ಯಾಲೋಜನ್ ಹೆಡ್ಲೈಟ್ ಇದೆ ನೋಡಿ, ಬ್ಲೂ ಟಿಂಟ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಇಷ್ಟು ಪೋರ್ಷನ್ ನೀವು ನೋಡಿದ್ರೆ ನಿಮ್ಗೆ ನಿಸಾನ್ ಟೆರಾನೋ ನೆನಪಾಗಬಹುದು. ಆಕ್ಚುಲಿ ಆ ಕಾರ್ದು ಫ್ರಂಟ್ ಅಂಡ್ ಡಿಸೈನ್ ಇನ್ಸ್ಪೈರ್ ಆಗಿರೋದು ಎಕ್ಸ್ಟ್ರೈಲ್ ಇಂದ. ಈ ಎಕ್ಸ್ಟ್ರೈಲ್ ಯಾವ ತರ ಕಾರು ಅಂದ್ರೆ ಓಡಿಸಿದವರೆಲ್ಲ ನನ್ಗೊಂದ್ ಬೇಕು ಅಂತಾರೆ. ವಿಕಾಸ್ ಬೇಕು ಅಂದ್ರು, ವಿಕಾಸ್ ಫ್ರೆಂಡ್ ಬೇಕು ಅಂದ್ರು, ಜೀವ ವಿನಯ್ ಅವ್ರು ಬೇಕು ಅಂದ್ರು, ದುನಿಯಾ ವಿಜಯ್ ಅವ್ರು ಬೇಕು ಅಂದ್ರು. ಆದ್ರೆ ಏನ್ ಮಾಡೋದು ಗುರು, ನೀಡ್ ಜಾಸ್ತಿ ಇದೆ ಆದ್ರೆ ಅವೈಲಬಿಲಿಟಿ ಇಲ್ಲ. ಈ ಸಪ್ಲೈ ಟು ನೀಡ್ ರೇಷೋ ಯಾವಾಗ ಕಮ್ಮಿ ಆಗುತ್ತೆ ಅವಾಗ ಕಾರ್ಗಳದ್ದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇದರಲ್ಲಿ 215 ಸೆಕ್ಷನ್
16 ಇಂಚ್ ವೀಲ್ ಗಳಿದೆ. ಫ್ರಂಟ್ ಅಲ್ಲಿ ಮ್ಯಾಕ್ ಫ್ರೇಸನ್ ಸಸ್ಪೆನ್ಷನ್ ಕೊಟ್ಟಿರೋದು. ಈ ಸಸ್ಪೆನ್ಷನ್ ಅವಾಗಿನ ಟೈಮ್ ಅಲ್ಲಿ ಬಲಿನೋಲು ಬರ್ತಾ ಇತ್ತು. ಜೊತೆಗೆ ಇದರಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ಎರಡು ಕಡೆನೂ ಡಿಸ್ಕ್ ಬ್ರೇಕ್ ಇದೆ. ಹಿಂದ್ಗಡೆ ಸ್ಪ್ರಿಂಗ್ ಇದೆ, ಕಟ್ಟೆ ಇಲ್ಲ. ಏನಕ್ಕೆ ಅಂದ್ರೆ ಈ ಕಾರು ಅವಾಗಿನ ಟೈಮ್ ಅಲ್ಲಿ ಲ್ಯಾಡರ್ ಆನ್ ಫ್ರೇಮ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿರಲಿಲ್ಲ, ಮೋನೋಕಾಕ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಿದ್ದು. ನೀವ್ ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ. ಮೇಂಟೆನೆನ್ಸ್ ಕಾಸ್ಟ್ ಪ್ರಾಪರ್ ಆಗಿ ನೀವು ಆಯಿಲ್ ಎಲ್ಲ ಚೇಂಜ್ ಮಾಡ್ಕೋತೀರಾ ಅಂದ್ರೆ, ಪಾರ್ಟ್ಸ್ ಏನು ಫೇಲ್ ಆಗ್ಲಿಲ್ಲ ಅಂದ್ರೆ ನಾರ್ಮಲ್ ಕಾರ್ಡ್ ಏನ್ ಬರುತ್ತೆ ಅಷ್ಟೇ ಬರುತ್ತೆ. ಅಕಸ್ಮಾತ್ ಪಾರ್ಟ್ಸ್ ಫೇಲ್ ಆಯ್ತು ಅಂದ್ರೆ ಇಲ್ಲಿ ಫ್ಯೂಯಲ್ ಫಿಲ್ಲರ್ ಕ್ಯಾಪ್ ಇದೆ. 60 ಲೀಟರ್ ಡೀಸೆಲ್ ಹಿಡಿಯುತ್ತೆ. ಇದು ಅವಾಗಿನ ಟೈಮ್ ಅಲ್ಲಿ ಕ್ಲೇಮ್ಡ್ ಮೈಲೇಜ್ 11-12 ಅಂತ ಹೇಳ್ತಾ ಇದ್ರು. ನಮಗೆ 7-8 ಮೇಲಂತೂ ಕೊಟ್ಟಿಲ್ಲ. ಅದು 2 ವೀಲ್ ಡ್ರೈವ್ ಅಲ್ಲಿ. 4 ವೀಲ್ ಡ್ರೈವ್ ಗೆಲ್ಲ ಹಾಕೊಂಡ್ರೆ ಇನ್ನೂ ಕಮ್ಮಿ ಆಗುತ್ತೆ. ನಿಮ್ಗೊಂದು ಫೋಟೋ ತೋರಿಸ್ತೀನಿ ನೋಡಿ. ಇವರು ಒಂದು ಸಿನಿಮಾ ಮಾಡಿದ್ದಾರೆ, ಭಾರತಿ ಟೀಚರ್ 7ನೇ ತರಗತಿ ಅಂತ. ಒಂದು 7ನೇ ಕ್ಲಾಸ್ ಓದುವಂತ ಹುಡುಗಿ ಆ ಊರಲ್ಲಿರುವಂತ ಪ್ರತಿಯೊಬ್ರು ಕೂಡ ಕನ್ನಡದಲ್ಲಿ ಓದೋ ತರ ಬರೆಯೋ ತರ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಈ ಕಾನ್ಸೆಪ್ಟ್ ನನಗೆ ಹೆವಿ ಇಷ್ಟ ಆಯ್ತು. ಇದನ್ನ ಮಕ್ಕಳ ಜೊತೆಗೆ ದೊಡ್ಡವರು ಏನಕ್ಕೆ ನೋಡ್ಬೇಕು ಅಂದ್ರೆ, ಈಗಿನ ಸಮಾಜದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಕಲ್ತಿದ್ರೇನೆ ಸರ್ವೈವ್ ಆಗಕ್ಕಾಗೋದು ಅಂತ ಅನ್ಕೋತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನ್ಗೆ ಗೊತ್ತಿಲ್ಲ. ಒಂದು ಸಿನಿಮಾ ಭಾರತಿ ಟೀಚರ್ ಅಂತ, ಆ ಸಂಕಲ್ಪ ಅವ್ರ ಡ್ರೀಮ್ ಏನಿದೆ ಆಗುತ್ತಾ ಇಲ್ವಾ ಅನ್ನೋದೇ ನಮ್ಮ ಕತೆ ಇರೋದು. ದಯವಿಟ್ಟು ಎಲ್ಲರೂ ನಮ್ಮ ಪಿಕ್ಚರ್ ಅನ್ನು ನೋಡಿ. ಇದೇ ಜನವರಿ 16 ರಿಲೀಸ್ ಆಗ್ತಾ ಇದೆ ಥಿಯೇಟರ್ಸ್ ಅಲ್ಲಿ. ಇಲ್ಲಿ ಪ್ರೀವಿಯಸ್ ಓನರ್ ಒಂದು ಕ್ಯಾಮೆರಾ ಹಾಕಿದ್ದಾರೆ, ಹಿಂದ್ಗಡೆನೂ ಒಂದು ವೈಪರ್ ಕೊಟ್ಟಿದ್ದಾರೆ, ಹೈಡ್ರಾಲಿಕ್ ಸ್ಟಡ್ಸ್ ಗಳನ್ನ ಹಾಕಿದ್ದಾರೆ. ಜಾಗ ನೋಡಿ ಹಿಂದ್ಗಡೆ ಎಷ್ಟಿದೆ ಅಂತ. ಸೇಮ್ ನಮ್ ಸುಬಾರು ಅಲ್ಲಿ ಏನಿತ್ತು ಅದೇ ತರ ಇಲ್ಲಿ ಕಂಪಾರ್ಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಸುಬಾರು ಅಲ್ಲಿ ಸ್ವಲ್ಪ ಸಾಫ್ಟ್ ಇತ್ತು. ಫುಲ್ ಸೈಜ್ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟೆನ್ನಿಸ್ ಬಾಲ್ ಇದೆ. ನಿಸ್ಸಾನ್ ಅಂದ್ರೆ ನಮ್ ತಲೆಗೆಲ್ಲ ಫಸ್ಟ್ ಬರೋದು GTR. ಎಷ್ಟೊಂದ್ ಜನಕ್ಕೆ GTR ಅಂದ್ರೆ ಬಹಳ ಇಷ್ಟ ಇರುತ್ತೆ. ಆದ್ರೆ ನಮ್ಮಲ್ಲಿ ಸುಮಾರು ಜನ GTR ನ ನೋಡು ಇರೋದಿಲ್ಲ, ಓಡಿಸು ಇರೋದಿಲ್ಲ. ಆದ್ರೂ ನಮ್ಗೆ ಆ ಕಾರ್ ಮೇಲೆ ಲವ್ ಆಗಿರುತ್ತೆ. ಏನಕ್ಕೆ ಅಂದ್ರೆ ನಿಸ್ಸಾನ್ ಗಿರುವಂತ ಲೆಗಸಿ, ಅದೇ ತರ ಸೇಮ್ ಲೆಗಸಿ ಫಾರಿನ್ ಕಂಟ್ರೀಸ್ ಅಲ್ಲಿ ಎಕ್ಸ್ಟ್ರೈಲ್ಗೂ ಇದೆ. ಟೈಲ್ ಲೈಟ್ ನೋಡಿ ಮೇಲ್ಗಡೆ ಕಂಪ್ಲೀಟ್ ಆಗಿ ಇಲ್ಲಿಂದ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನ ನೋಡಿದ್ರೆ ನನಗೆ ಫೋರ್ಡ್ ಫ್ಯೂಷನ್ ಕಾರ್ಗಳು ನೆನಪಾಗುತ್ತೆ. ಮೇಲ್ಗಡೆ ಲಗೇಜ್ ರ್ಯಾಕ್ ಕೊಟ್ಟಿದ್ದಾರೆ. ಇದು ಆಕ್ಚುಲಿ ಸ್ಟರ್ಡಿ ಆಗಿದೆ. ಡೋರ್ ಗೇಜ್ ನೋಡಿ ಹೆಂಗಿದೆ ಅಂತ. 20 ವರ್ಷ ಆದ್ರೂ ಕ್ವಾಲಿಟಿ ಇನ್ನೂ ಕಮ್ಮಿ ಆಗಿಲ್ಲ. ಎಲ್ಲಾ ಡೋರ್ ಅಲ್ಲೂ ಸ್ಪೀಕರ್ ಕೊಟ್ಟಿದ್ದಾರೆ. ಸ್ಪೀಕರ್ ಗಳು ಆಕ್ಚುಲಿ ವರ್ಕ್ ಆಗ್ತಿದೆ. ಇನ್ನ ಸೀಟಿಂಗ್ ಕಂಫರ್ಟ್ ಅಂತೂ ಕೇಳಲೇಬೇಡಿ. ಆರಾಮಾಗಿ 1000 ಕಿಲೋಮೀಟರ್ ಓಡಿಸ್ಕೊಂಡು ಹೋಗ್ಬೋದು. ಮುಂದೆ ಕೂತಿರೋರ್ಗಿಂತ ಹಿಂದೆ ಕೂತಿರೋರು ಇನ್ನೂ ಕಂಫರ್ಟೇಬಲ್ ಆಗಿರ್ತಾರೆ. ಇಲ್ಲಿ ಕೂತ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಲೆಗ್ ರೂಮ್ ಇದೆ ಅಂತ. ಅಂಡರ್ ಥೈ ಸಪೋರ್ಟ್ ಕ್ರೇಜಿ ಆಗಿದೆ. ಸೀಟ್ ಕುಶನಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇಲ್ಲಿ ಹೆಡ್ ರೆಸ್ಟ್ ಮಧ್ಯ ಓಪನಿಂಗ್ ಕೊಟ್ಟಿದ್ದಾರೆ, ಕೈ ಹಾಕ್ಬೋದು. ನೀವೆಲ್ಲಿ ತಂಬಿಡ್ತೀರಾ ಅಲ್ಲಿ ಹಾರನ್ ಕೊಟ್ಟಿದ್ದಾರೆ. ರೈಟ್ ಸ್ಪಾಟ್ ಅಲ್ಲೆಲ್ಲ ಈ ಕಾರ್ನ ಓಡಿಸ್ಬೇಕಾದ್ರೆ ಗಾಬರಿ ಆಗೋದ್ ಗುರು. ಯಾರು ಎಲ್ಲಿಂದ ಬಂದು ಎಟ್ಬಿಟ್ಟು ಯಾವ ಪಾರ್ಟ್ ಡ್ಯಾಮೇಜ್ ಆಗಿ ಅದನ್ನ ತರ್ಸಕ್ಕೆ ನನಗೆ ಎಷ್ಟು ಬ್ಲೇಡ್ ಬೀಳುತ್ತೆ ಅಂತ ಹತ್ರನೇ ಬರ್ತಿರಲ್ರಯ್ಯೋ. ಬೇರೆ ಕಾರ್ಗಳಲ್ಲಿ ಆಂಬ್ರೆಸ್ಟ್ ತೆಗೆದ್ರೆ ನಿಮ್ಗೆ ಇಲ್ಲಿ ಕಪ್ ಹೋಲ್ಡರ್ ಸಿಗುತ್ತೆ. ಆದ್ರೆ ಇಲ್ಲಿ ಕಪ್ ಹೋಲ್ಡರ್ ಇಲ್ಲ, ಕಾರ್ಡ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಇಲ್ಲೊಂದಷ್ಟು ಐಟಮ್ ಇಟ್ಕೋಬಹುದು. ಕಪ್ಸ್ ಎಲ್ಲ ಎಲ್ಲಿ ಇಟ್ಕೊಳ್ಳೋದಪ್ಪ ಅಂದ್ರೆ ಇಲ್ಲಿದೆ ನೋಡಿ. ಇದರಲ್ಲಿ ಫ್ಲೋರ್ ಮ್ಯಾಟ್ ಗಳನ್ನ ನೋಡಬಹುದು. ಇದನ್ನ ಈಸಿ ಕ್ಲೀನ್ ಫ್ಲೋರ್ ಮ್ಯಾಟ್ ಅಂತಾರೆ. ಅವಾಗಿನ ಟೈಮ್ ಅಲ್ಲಿ ಜಪಾನ್ ಅಲ್ಲಿ ಹೆವಿ ಫೇಮಸ್. ಆಲ್ಮೋಸ್ಟ್ ಎಲ್ಲಾ JDM ಕಾರ್ಗಳಲ್ಲೂ ಇದು ಬರ್ತಾ ಇತ್ತು. ಓಡ್ಸಕ್ಕೆ ಸಿಂಪಲ್ ಆಗಿದೆ, ಕ್ರೇಜಿ ಫೀಚರ್ ಗಳಿದೆ. ಅದಕ್ಕಿಂತ ಹೆಚ್ಚಾಗಿ ಮಗಂದು ರಿಲಯಬಲ್ ಆಗಿದೆ. 1,03,000 ಕಿಲೋಮೀಟರ್ ಓಡಿದೆ. ಇನ್ನೊಂದು 5 ಲಕ್ಷ ಕಿಲೋಮೀಟರ್ ಆರಾಮಾಗಿ ಓಡುತ್ತಿದ್ದು. ಹೈಲೆಕ್ಸ್ ಅಲ್ಲಿ ಇರುವಂತ ಒಂದ್ ಫೀಚರ್ ಈ ಕಾರಲ್ಲೂ ಇದೆ. ಅದೇನು ಅಂದ್ರೆ ಸೀಟ್ ನ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಆದ್ರೆ ಹೈಲೆಕ್ಸ್ ಅಲ್ಲಿ ಇಲ್ಲದೆ ಇರುವಂತ ಇನ್ನೊಂದು ಫೀಚರ್ ಇದರಲ್ಲಿದೆ. ಸ್ಪೀಡೋಮೀಟರ್ ಅಲ್ಲಿ 220 ಅಂತ ಟಾಪ್ ಸ್ಪೀಡ್ ಕೊಟ್ಟಿದ್ದಾರೆ. ಕೆಲವು ಕಾರ್ಗಳು ಮಾತ್ರ ತೋರಿಸಿರೋ ಟಾಪ್ ಸ್ಪೀಡ್ ನ ರೀಚ್ ಆಗೋದು. ಅದ್ರಲ್ಲಿ ಇದು ಒಂದು ಗುರು. ಈಸಿ ಆಗಿ ಇದರಲ್ಲಿ 160 ಸ್ಪೀಡ್ ಅಲ್ಲಿ ಕ್ರೂಸ್ ಮಾಡಬಹುದು ನೀವು. ಇಲ್ಲಿ ಹಾರ್ಡ್ ಕುಶನ್ ಕೊಟ್ಟಿದ್ದಾರೆ. ಇಲ್ಲಿ ಹಾರ್ಡ್ ಫೈಬರ್ ಕೊಟ್ಟಿದ್ದಾರೆ. ಇದು ಯಾವ ಲೆವೆಲ್ಗೆ ವಾಟರ್ ಪ್ರೂಫಿಂಗ್ ಆಗಿದೆ ಅಂದ್ರೆ, ಈ ಕಾರ್ನ ನೀವು ತಗೊಂಡು ವಾಟರ್ ವೇಡಿಂಗ್ ಮಾಡಿದ್ರು ಯಾವ ಪಾರ್ಟ್ಸ್ ಅಲ್ಲೂ ರಸ್ಟ್ ಬರೋದಿಲ್ಲ. ಕನ್ನಡವನ್ನು ನಾವು ಬಳಸಿ ಅದನ್ನ ಬೇರೆಯವ್ರಿಗೆ ಕಲಿಸಿದ್ರೆ ಕನ್ನಡ ತಾನೇ ಬೆಳೆಯುತ್ತೆ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮೂವಿ ಮಾಡಿದೀವಿ. ಹಾಗೆ ಇದರಲ್ಲೊಂದು ಮೆಸೇಜು ಇದೆ. ಮೆಸೇಜ್ ನೀವು ದಯವಿಟ್ಟು ಪಿಕ್ಚರ್ಗೆ ಬಂದ್ಬಿಟ್ಟು ನೋಡಿ. ಬಾಬಾ ಕನ್ನಡಿಗ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ. ಯೂಟ್ಯೂಬ್ ಅಲ್ಲಿ ಇದೆ ಅಲ್ವಾ? ಯೂಟ್ಯೂಬ್ ಅಲ್ಲಿ ಇದೆ ಸರ್. ಯೂಟ್ಯೂಬ್ ಅಲ್ಲಿ ಇದೆ, ಎಲ್ಲ ನೋಡಿ. ಭಾರತಿ ಟೀಚರ್ 7ನೇ ತರಗತಿ, ಜನವರಿ 16. ಈ ವೀಕಲ್ ಫ್ರೈಡೆ ಬರುತ್ತೆ, ಎಲ್ಲ ನೋಡಿ. ಇಲ್ಲಿ AC ವೆಂಟ್ ಗಳಿದೆ. ಇಲ್ಲಿ ಒಂದು ಕಪ್ ಹೋಲ್ಡರ್ ಇದೆ. ಮೇಲ್ಗಡೆ ಒಂದು ಕಂಪಾರ್ಟ್ಮೆಂಟ್ ಇದೆ. ಇಲ್ಲೊಂದು ಗ್ಲೌ ಬಾಕ್ಸ್ ಇದೆ. ಇದರಲ್ಲಿ ಒಂದು ಓಲ್ಡ್ ಸ್ಕೂಲ್ ಅನಲಾಗ್ ಮ್ಯೂಸಿಕ್ ಪ್ಲೇಯರ್ ಇತ್ತು. ಲಾಸ್ಟ್ ಓನರ್ ಅದನ್ನ ರಿಮೂವ್ ಮಾಡಿಸಿ ಟಚ್ ಸ್ಕ್ರೀನ್ ಹಾಕ್ಸಿದ್ದಾರೆ. ಇಲ್ಲಿದೆ ನೋಡಿ ಒರಿಜಿನಲ್ ಮ್ಯೂಸಿಕ್ ಸಿಸ್ಟಮ್. ಮೇಲ್ಗಡೆ DVD ಹಾಕ್ಬೋದು, ಕೆಳಗೆ ಕ್ಯಾಸೆಟ್ ಹಾಕ್ಬೋದು. ಪ್ರಾಬಬ್ಲಿ ಮ್ಯೂಸಿಕ್ ಸಿಸ್ಟಮ್ ನ ಸೇಲ್ ಮಾಡಿದ್ರೇನೆ ಈ ಕಾರ್ದು ಅರ್ಧ ರೇಟ್ಗೆ ಹೋಗುತ್ತೆ ಅನ್ಸುತ್ತೆ. ಡೀಸೆಲ್ ಅಲ್ಲಿ ನಿಮ್ಗೆ ಇನಿಷಿಯಲ್ ಅಷ್ಟು ಗೊತ್ತಾಗೋದಿಲ್ಲ. ಒಂದ್ಸಲ ನೀವು ಟಾಪ್ ಎಂಡ್ ಹೋದ್ರೆ ಈಗ ನೋಡಿ ಹೆಂಗ್ ಹೋಗ್ತೀನಿ ನೋಡು. ಈ ತರ ಓಪನ್ ಆಗುತ್ತೆ. ಆಸ್ಟ್ರೆ ಎಷ್ಟು ಸ್ಮೂತ್ ಆಗಿ ಓಪನ್ ಆಗುತ್ತೆ ನೋಡಿ. ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಇರೋದು. ರಿವರ್ಸ್ ಹೋಗ್ಬೇಕು ಅಂದ್ರೆ ಇದನ್ನ ಈ ತರ ಮೇಲ್ಗಡೆ ಪ್ರೆಸ್ ಮಾಡಿ ರಿವರ್ಸ್ ಹಾಕ್ಬೇಕು. ಈ ಕಾರಲ್ಲಿ ಲಂಬಾರ್ ಸಪೋರ್ಟ್ ಇದೆ. ನೀವು ಯೂಶಲಿ ಕಾರಲ್ಲಿ ಕೂತಿದಾಗ ಬೆನ್ಗೆ ಸಪೋರ್ಟ್ ಸಿಗಲ್ಲ ಅಂತ ಒಂದು ಎಕ್ಸ್ಟ್ರಾ ಪಿಲ್ಲೋ ಇಟ್ಕೋತೀರಾ. ಆದ್ರೆ ಇದರಲ್ಲಿ ಕಂಪ್ನಿಯವರೇ ಕೊಟ್ಟಿದ್ದಾರೆ. ಎಷ್ಟಕ್ಕೆ ಬೇಕು ಅಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಮೇಲ್ಗಡೆ ನೀವೇನು ಸನ್ರೂಫ್ ನೋಡ್ತಾ ಇದೀರಾ, ಊರ್ ಅಗಲ ಇದೆ. ಅವಾಗಿನ ಟೈಮಲ್ಲಿ ಇಷ್ಟು ದೊಡ್ಡ ಸನ್ರೂಫ್ ನಾನು ಯಾವ ಕಾರಲ್ಲೂ ನೋಡಿರ್ಲಿಲ್ಲ.
ಇದು ಆಕ್ಚುಲಿ 4x4 ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಆಟೋಗೆ ಹಾಕಿದ್ರೆ 4 ವೀಲ್ ಡ್ರೈವ್ ಆಗುತ್ತೆ. ಜೊತೆಗೆ ಇಲ್ಲಿ ಲಾಕ್ ಅಂತ ಏನ್ ನೋಡ್ತಾ ಇದ್ರೆ ಇದು ಡಿಫ್ ಲಾಕ್. ನ್ಯೂಟ್ರಲ್ಗೆ ಹಾಕಿ 0 ಸ್ಪೀಡ್ ಅಲ್ಲಿ ಆಟೋ ಹಾಕಿದ್ರೆ ಈಗ 4x4 ಎಂಗೇಜ್ ಆಗಿದೆ. ಅಲ್ಲಿ ಇದು ಬೇರೆನೆ ಗಾಡಿ. ಫ್ರಂಟ್ ಎಂಡ್ ನಿಮ್ಗೆ ಇವಾಗ ಲೂಸ್ ಅನ್ಸೋದಿಲ್ಲ. ಆದ್ರೆ ಈ ಕಾರಲ್ಲಿ ಅದೇ ಒಂದು ಮೇಜರ್ ಪ್ರಾಬ್ಲಮ್. ಇದ್ರಲ್ಲಿರುವಂತ ಡಿಫರೆನ್ಷಿಯಲ್ ಹಾಳಾಯ್ತು ಅಂದ್ರೆ ಅಥವಾ 4x4 ಸಿಸ್ಟಮ್ ಹಾಳಾಯ್ತು ಅಂದ್ರೆ ಕಾರ್ಗಿಂತ ಜಾಸ್ತಿ ಕಾಸ್ಟ್ ಆಗುತ್ತೆ. ಸ್ಪೀಡೋಮೀಟರ್ ಮಧ್ಯ ಇದೆ. ಕಾರ್ ಓಡಿಸ್ಬೇಕಾದ್ರೆ ಸ್ಪೀಡ್ ನೋಡಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಇದರಿಂದ ಆಗುವಂತ ಒಂದ್ ಅಡ್ವಾಂಟೇಜ್ ಏನು ಅಂದ್ರೆ AC. ಇಲ್ಲೊಂದು ದೊಡ್ಡ AC ವೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇರಿಂಗ್ ವೀಲ್ ಗ್ಯಾಪ್ ಒಳಗಡೆಯಿಂದ ಕೂಲ್ ಏರ್ ಹೊಡೆಯುತ್ತೆ. ಅಬ್ಬಬ್ಬಬ್ಬಬ್ಬ ಅಷ್ಟ್ ಮಾತ್ರ ಓಪನ್ ಆಗುತ್ತೆ. ಈ ಬಾಳಲಿ ಹೊಂಬೆಳಗಿನ ಹೊಸ ಭಾವನೆ ತಂದೆ, ನನ್ನ ಈ ಬದುಕಲಿ ಹೊಸ ಪ್ರೀತಿಯ ಕಲೆ. ತಂದೆ ಬಿಡಪ್ಪ, ಆಯ್ತು. ನಿಮಗೆ ಇಂಜಿನ್ ತೋರಿಸ್ತೀನಿ ರೀ. ಇದ್ರದ್ದು ರೇಡಿಯೇಟರ್ ಇದೆ, ಇಲ್ಲಿ ಇಂಟರ್ ಕೂಲರ್ ಇದೆ. ಇದರಲ್ಲಿರೋದು 2.2 ಲೀಟರ್ ಡೀಸೆಲ್ ಇಂಜಿನ್. ಆಲ್ಮೋಸ್ಟ್ 136 BHP ಇದೆ. 390 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ಲೈಫ್ ಅಲ್ಲಿ ನೀವೇನಾದ್ರೂ ಕಾರ್ ಎಂತೂಸಿಯಸ್ಟ್ ಗಳಾಗಿದ್ರೆ ಒಂದು ಸಲ ರೇರ್ ವೀಲ್ ಡ್ರೈವ್ ಕಾರ್ನ ಓನ್ ಮಾಡಿ. ಚಾನ್ಸ್ ಸಿಕ್ಕಿದ್ರೆ ಜಾಪನೀಸ್ ರೇರ್ ವೀಲ್ ಡ್ರೈವ್ ಕಾರ್ಗಳನ್ನ ಓನ್ ಮಾಡಿ. ನಮ್ಮನೆಯಲ್ಲಿರುವಂತ 7 ಕಾರಲ್ಲಿ 4 ಕಾರು SUV. ಅಂದ್ರೆ ಈ ಕ್ರೇಟಾ ಸೆಲ್ಟೋಸ್ ಹಾರಿಯರ್ ತರ ಫೇಕ್ SUV ಅಲ್ಲ, ರಿಯಲ್ SUV. ನಾನು ಹೇಳೋ ವಿಷಯ ಸುಮಾರು ಜನಕ್ಕೆ ಬೇಜಾರಾಗ್ಬೋದು, ಬಟ್ ನಮ್ಮ ದೇಶದಲ್ಲಿ ಯಾವ್ದು ಫ್ರಂಟ್ ವೀಲ್ ಡ್ರೈವ್ ಕಾರ್ಗಳನ್ನ SUV ಅಂತ ಹೇಳ್ತಾ ಇದಾರಲ್ಲ, ಅದು ಯಾವ್ದು SUV ಅಲ್ಲ ಗುರು. ಅದೊಂದು ದೊಡ್ಡದಾಗಿರುವಂತ ಹ್ಯಾಚ್ ಬ್ಯಾಕ್ ಅಷ್ಟೇ. ನನ್ಗಿನ್ನೂ ನೆನಪಿದೆ, ನಾವು ಚನ್ನಪಟ್ಟಣದಲ್ಲಿ ಇದ್ದಾಗ ಆಟೋ ಚಾರ್ಜ್ ಉಳ್ಸಕ್ಕೋಸ್ಕರ 6 ರಿಂದ 7 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ವಿ. ಆದ್ರೆ ಇವತ್ತು ನಮ್ಮ ಮನೆಯಲ್ಲಿ 7 ಕಾರ್ ಇದೆ. ಜೀವನ ಬದಲಾಗತ್ತೆ ಅಂತ ಬರೀ ನಂಬಿಕೆಯಲ್ಲಿದ್ರೆ ಸಾಲದಿಲ್ಲ, ನಾವು ಅದನ್ನ ಬದಲಾಯಿಸಬೇಕು. ಇನ್ನ ಈ ಕಾರಲ್ಲಿ ಇನ್ನೊಂದು ಫೀಚರ್ ತೋರಿಸ್ತೀನಿ ನೋಡಿ. ಫಸ್ಟ್ ಇದ್ರಲ್ಲಿರುವಂತ ಹೆಡ್ ರೆಸ್ಟ್ ಗಳನ್ನ ರಿಮೂವ್ ಮಾಡಬೇಕು. ಸೀಟ್ ನ ಮುಂದಕ್ಕೆ ಮಡಚಬೇಕು. ಈ ಹೆಡ್ ರೆಸ್ಟ್ ಗಳನ್ನ ಇಲ್ಲಿ ಇಡಬೇಕು. ಸೀಟ್ ಬೆಲ್ಟ್ ನ ಇಲ್ಲಿ ಸೈಡ್ ಎಳೆದು ಇಲ್ಲೊಂದು ಲಾಕ್ ಕೊಟ್ಟಿದ್ದಾರೆ ನೋಡಿ, ಇದ್ರೊಳಗೆ ಸಿಗಿಸ್ಬೇಕು. ಆಮೇಲೆ ಇಲ್ಲೊಂದು ಲೆವರ್ ಇದೆ, ಇದನ್ನ ಎತ್ತಿ. ಇದೇನ್ ಗುರು ಜ್ಯೂಸು? ಇನ್ನೊಂದು ಜ್ಯೂಸ್ ಬಾಟ್ಲ? ಕಾರ್ ಜೊತೆಗೆ ಏನಾದ್ರು ಜ್ಯೂಸ್ ಫ್ರೀ ಕೊಡ್ತಾರ? ಇವಾಗ ನೋಡಿ ಈ ಕಾರಲ್ಲಿ ಹಿಂದ್ಗಡೆ ಎಷ್ಟು ಸ್ಪೇಸ್ ಇದೆ ಅಂದ್ರೆ ಇನ್ನೊಂದು ಬೈಕ್ ಹಾಕೊಂಡು ಹೋಗ್ಬೋದು. ನಿಮ್ಮಲ್ಲಿ ಸುಮಾರು ಜನ ಇವಾಗ ಕಾಮೆಂಟ್ ಮಾಡ್ತೀರಾ, ಏನ್ ಗುರು ಮಾತಾಡ್ತೀಯಾ, ಇಲ್ಲ ಹೆಂಗ್ ಬೈಕ್ ಹಾಕಕ್ಕಾಗತ್ತೆ ಅಂತ. ಬೈಕ್ ಹಾಕಿ ಇವಾಗ ತೋರಿಸ್ತೀನಿ. ನಾವು ಇವತ್ತು ಗಾಡಿನ ಕಾರ್ ಒಳಗಡೆ ತೋರ್ಸಕ್ಕೆ ಬಂದಿರೋದು ಭಾರತ್ ಸೈಕಲ್ ಟ್ರೇಡರ್ಸ್ಗೆ. ಇವರು 30 ವರ್ಷದಿಂದ ಮೈಸೂರಲ್ಲಿ ಇದ್ದಾರೆ. ನಾವು ಸುಮಾರು ಸಲ ಬಂದು ಇಲ್ಲಿ ಸೈಕಲ್ ಗಳನ್ನೆಲ್ಲ ತಗೊಂಡಿದೀವಿ. ನೋಡಿ ಇಲ್ಲೊಂದು ಎಲೆಕ್ಟ್ರಿಕ್ ಸೈಕಲ್ ಇದೆ, ಇದು ಚಾರ್ಜ್ ಮಾಡ್ಕೊಂಡು ಓಡಿಸಬಹುದು. ಇಲ್ಲಿ ಫಸ್ಟ್ ಫ್ಲೋರ್ ಬಂದ್ರೆ ಫುಲ್ಲು ನಿಮ್ಗೆ ಬ್ಯಾಟ್ರಿ ಕಾರ್ಗಳು ಸಿಗುತ್ತೆ. ಬೈಕು, ವ್ರಾಂಗ್ಲರ್, ಇಲ್ಲೊಂದು ATV, ಇಲ್ಲೊಂದು ಮೆಕ್ಲರೇನ್. ಇವ್ರ ಹತ್ರ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ. ನೀವೇನಾದ್ರೂ ನಿಮ್ಮ ಹಳೆ ಸೈಕಲ್ ಗಳನ್ನ ತಗೊಂಡ್ಬಂದ್ರೆ ಇಲ್ಲಿರುವಂತ ಯಾವುದೇ ಹೊಸ ಸೈಕಲ್ ಗಳನ್ನ ತಗೋಬಹುದು. ಇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ ಮಿನಿ ಬೈಕ್ ಗಳನ್ನ ಕೂಡ ಸೇಲ್ ಮಾಡ್ತಾರೆ. ಇದರಲ್ಲಿ ನಿಮ್ಗೆ 2 ಸ್ಟ್ರೋಕ್ ಸಿಗುತ್ತೆ, 4 ಸ್ಟ್ರೋಕ್ ಸಿಗುತ್ತೆ. ಸೇಮ್ ಇದ್ರಲ್ಲೇ ಎಲೆಕ್ಟ್ರಿಕ್ ಇದೆ. ಇದೆಲ್ಲ 50cc ಗಾಡಿಗಳು. ನಿಮ್ಗೆ 60cc ಅಲ್ಲಿ ಒಂದು ATV ಸಿಗುತ್ತೆ. ನಿಮ್ಗೇನಾದ್ರೂ ಈ ಗಾಡಿಗಳು ಬೇಕು ಅಂದ್ರೆ ಇಲ್ಲಿ ಕೆಳಗಡೆ ನಂಬರ್ ಹಾಕಿರ್ತೀನಿ, ವಾಟ್ಸ್ಆಪ್ ಅಲ್ಲೂ ಆರ್ಡರ್ ಮಾಡಬಹುದು. ನಾನು ಹೇಳಿಲ್ವಾ ಗುರು, ಕಾರಿಂದ ಒಂದು ಗಾಡಿ ಇಡ್ಬೋದು ಅಂತ. ಬಂತು ನೋಡಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ.